ನಮಸ್ತೆ ವೀಕ್ಷಕರೇ. ಜೂನ್ 2026 ಕನ್ಯಾ ರಾಶಿಯವರಿಗೆ ಈ ತಿಂಗಳು ಯಾವ ರೀತಿ ಫಲಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕನ್ಯಾ ರಾಶಿಯವರಿಗೆ ಈ ತಿಂಗಳು ತುಂಬ ಶುಭ ಫಲಗಳಿದೆ. ಯಾಕಂತಂದರೆ ಗುರುವಿನ ಬದಲಾವಣೆಯಿಂದ, ಆ ನಂತರದಲ್ಲಿ ತಮ್ಮದೇ ಆದಂತಹ ರಾಶಿಯಾಧಿಪತಿ ಬುಧನ ಬದಲಾವಣೆಯಿಂದ, ಯಾಕಂತಂದರೆ 11ನೇ ಸ್ಥಾನಕ್ಕೆ ಅಂದರೆ ಲಾಭ ಸ್ಥಾನಕ್ಕೆ ಗುರುವಿನ ಪ್ರವೇಶ ಆಗುವುದರಿಂದ, ಆ ನಂತರದಲ್ಲಿ ತಮ್ಮದೇ ರಾಶಿಯಾಧಿಪತಿ ಕೂಡ ಅಲ್ಲಿ ನಿಮಗೆ ಪ್ರವೇಶ ಆಗುವುದರಿಂದ ತುಂಬ ಲಾಭದಾಯಕವಾಗಿದೆ. ಕನ್ಯಾ ರಾಶಿಯವರಿಗೆ ಜೂನ್ 2026ರಲ್ಲಿ ಮೊದಲನೇದಾಗಿ ಆರ್ಥಿಕ ಪರಿಸ್ಥಿತಿ ನೋಡಲಿಕ್ಕೆ ಹೋದರೆ, ಆರ್ಥಿಕವಾಗಿ ನಿಮಗೆ ತುಂಬ ಲಾಭದಾಯಕವಾಗಿದೆ. ಆ ನಂತರದಲ್ಲಿ ನೀವೇನಾದರೂ ವಿದೇಶಿ ಹೂಡಿಕೆ ಮಾಡ್ತಕ್ಕಂಥದ್ರಿಂದ, ಇಲ್ಲ ಷೇರು ಮಾರುಕಟ್ಟೆ ಮತ್ತು ಭೂಮಿಯ ಮೇಲೆ ಹೂಡಿಕೆ ಮಾಡ್ತಕ್ಕಂಥದ್ರಿಂದ ತುಂಬ ಲಾಭದಾಯಕವನ್ನು ನೋಡ್ಬೋದು, ತುಂಬ ಲಾಭವನ್ನು ನೀವು ನೋಡ್ಬೋದು. ಉದ್ಯೋಗ ಮತ್ತು ಕೆಲಸದ ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ, ಅಂದರೆ ಈ ತಿಂಗಳು ಕನ್ಯಾ ರಾಶಿಯವರು ಅಂದರೆ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡ್ತಕ್ಕಂತಹ ಚಾನ್ಸಸ್ ಕೂಡ ಇದೆ. ದೂರದ ದೇಶದಲ್ಲಿ ಆಗಿರ್ಬೋದು, ದೂರದ ಸ್ಥಳದಲ್ಲಾಗಿರ್ಬೋದು, ಹೊರ ರಾಜ್ಯದಲ್ಲಿ ಆಗಿರ್ಬೋದು, ಕೆಲಸ ಮಾಡೋದ್ರಿಂದ ನಿಮಗೆ ಲಾಭವನ್ನು ನೀವು ಕಾಣಬಹುದು. ಆ ನಂತರದಲ್ಲಿ ನೀವು ಶಿಕ್ಷಣದ ವಿಚಾರ ನೋಡಲಿಕ್ಕೆ ಹೋದರೆ, ಶಿಕ್ಷಣದ ವಿಚಾರದಲ್ಲಿ ಸ್ವಲ್ಪ ಮನಸ್ಸು ಗೊಂದಲ ಆಗ್ತಕ್ಕಂಥದ್ದು, ಆ ನಂತರದಲ್ಲಿ ಸ್ವಲ್ಪ ಮನಸ್ಸು ಚಂಚಲ ಆಗ್ತಕ್ಕಂಥದ್ದು ವಿಚಾರಗಳು ನೀವು ನೋಡಬಹುದು. ಸ್ವಲ್ಪ ಅಲ್ಲಿ ಎಚ್ಚರಿಕೆಯಿಂದ ನೀವು ಮುಂದುವರಿತಕ್ಕಂಥದ್ರಿಂದ ಶಿಕ್ಷಣದಲ್ಲೂ ಕೂಡ ಪ್ರಗತಿಯನ್ನು ನೀವು ಕಾಣ್ತಕ್ಕಂಥ ಚಾನ್ಸಸ್ ಇದೆ. ಆ ನಂತರದಲ್ಲಿ ಕೌಟುಂಬಿಕ ಮತ್ತು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ, ಕೌಟುಂಬಿಕ ವಿಚಾರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಕ್ಕಂಥದ್ದು, ಆ ನಂತರದಲ್ಲಿ ಸೋದರ ಮತ್ತು ಸೋದರಿಯ ಜೊತೆ ಕಿರಿಕಿರಿ ಆಗ್ತಕ್ಕಂಥದ್ದು ಮತ್ತು ಹೆಂಡತಿಯ ಜೊತೆ ಕಿರಿಕಿರಿ ಆಗ್ತಕ್ಕಂಥ ಚಾನ್ಸಸ್ ಇದೆ. ತುಂಬ ಬುದ್ಧಿವಂತಿಕೆಯಿಂದ ನೀವು ಮುಂದುವರೆದರೆ ಮಾತ್ರ ನಿಮ್ಮ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೋಬೋದು. ಆ ನಂತರದಲ್ಲಿ ನಿಮ್ಮ ಸಮಸ್ಯೆಗಳೇ ನೀವೇ ಅಲ್ಲಿ, ಯಾಕಂತಂದರೆ ಬುದ್ಧಿವಂತಿಕೆಯಿಂದ ಮಾತಾಡಬೇಕಾಗತ್ತೆ. ಆ ನಂತರದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ ಸ್ವಲ್ಪ ನಿಮಗೆ ಮನಸ್ತಾಪ ಆಗ್ತಕ್ಕಂಥದ್ದು, ತೊಂದರೆಗಳಾಗ್ತಕ್ಕಂಥದ್ದು ಆಗುತ್ತೆ. ಅಲ್ಲೂ ಕೂಡ ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಆನಂತರದಲ್ಲಿ ಆರೋಗ್ಯದ ವಿಚಾರದಲ್ಲಿ ನೀವು ನೋಡಲಿಕ್ಕೆ ಹೋದರೆ, ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳು ನೀವು ನಿರ್ಲಕ್ಷ್ಯವನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಸ್ವಲ್ಪ ಕೆಲಸದ ಒತ್ತಡದಿಂದ ನೀವು ನಿದ್ರಾಹೀನತೆಯನ್ನು ಅನುಭವಿಸ್ಬೋದು, ಇಲ್ಲ ನರಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ನೀವು ಅನುಭವಿಸ್ಬೋದು. ತುಂಬ ನೀವು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಕನ್ಯಾ ರಾಶಿಯವರು ಸ್ವಲ್ಪ ಮನಸ್ಥಿತಿ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ, ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮವನ್ನು ನೀವು ಪಠನೆ ಮಾಡಿ ಮತ್ತು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ರಿಂದ ಮನಸ್ಥಿತಿ ನಿಮಗೆ ಬದಲಾವಣೆ ಆಗ್ಬೋದು. ಇನ್ನೂ ಹೆಚ್ಚಿನ ಏನಾದರೂ ಸಮಸ್ಯೆಗಳಿದ್ದರೆ ನಮಗೆ ನೇರವಾಗಿ ಬಂದು ಸಹ ನೀವು ಭೇಟಿ ಆಗ್ಬೋದು, ಇಲ್ಲ ಕೆಳಗಡೆ ಕಾಣ್ತಕ್ಕಂಥ ನಂಬರಿಗೆ ನೀವು ಕರೆ ಮಾಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.